ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನೀವು ಅನ್ಕೋಬೋದು, ಮೇಡಮ್ ಯಾವಾಗಲೂ ನಮಸ್ಕಾರ ಸ್ನೇಹಿತರೆ ಅಂತಿದ್ರೆ ಇವತ್ತು ಯಾಕೆ ದಿವೋಹಂ ಅಂತ ಹೇಳಿದ್ರಿ ಅಂತ ಹೇಳಿ. ಕಾರಣ ಹೇಳ್ತೀನಿ. ದಿವೋಹಂ ಅಂದರೆ ದಿವ್ಯ ತೇಜಸ್ಸಿನ ಒಂದು ಅಂಶ ನಾನು ಅಂತ ಹೇಳಿ. ನಮಸ್ಕಾರದ ಬದಲಾಗಿ ನಾವು ಇದನ್ನ ಕೂಡ ಹೇಳ್ಬೋದು. ಇದು ಒಂದು ಸಂಸ್ಕೃತದ ಪದ. ಸೊ ಇದನ್ನ ಪದೇ ಪದೇ ನಾವು ಹೇಳಿದಾಗ ಆ ದಿವ್ಯ ಅಂಶ ನಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ಒಂದು ಮಜಲಲ್ಲಿ ಕೆಲವೊಂದು ವಿಚಾರಧಾರೆಯನ್ನ ಮಾಡಿದೆ. ಹಾಗಾಗಿ ಇನ್ಮೇಲೆ ನಮಸ್ಕಾರ ಅಂತ ಹೇಳೋ ಕಡೆ ದಿವೋಹಂ ಅಂತ ಹೇಳೋಣ ಅಂತಿದ್ದೀನಿ. ನೀವು ಪ್ರಯತ್ನ ಮಾಡಿ ನೋಡಿ, ಒಂದು ಸಣ್ಣ ಚೇಂಜನ್ನು ಮಾಡ್ಕೊಂಡು ನೋಡಿ. ಒಬ್ಬರನ್ನ ನೀವು ನಮಸ್ಕಾರ ಅಂತ ಹೇಳೋ ಕಡೆ ದಿವೋಹಂ ಅಂತ ಹೇಳಿ ನೋಡಿ, ಏನು ಚೇಂಜಸ್ ಕಾಣುತ್ತೆ ಅದನ್ನು ಗಮನಿಸ್ತಾ ಹೋಗಿ. ಸೊ ಈಗ ವಿಷಯಕ್ಕೆ ಬರೋಣ. ತುಂಬ ಜನ ನಮ್ಮ ಚಾನಲ್ನ ಆಲ್ರೆಡಿ ಲೈಕ್ ಮಾಡಿದ್ದೀರಾ, ಶೇರ್ ಮಾಡ್ತೀರಾ, ನಾವು ಹಾಕೋ ವಿಡಿಯೋನ ಕಾಮೆಂಟ್ ಮಾಡ್ತೀರಾ. ನಾನು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತೀನಿ. ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ. ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಟಿಂಗ್ ಟಿಂಗ್ ಅಂತ ಬೆಲ್ ಐಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಈ ವಿಡಿಯೋದಲ್ಲಿ ಯಾವ ವಿಷಯ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಅದಕ್ಕೆ ಮೊದಲೊಂದು ಸಣ್ಣ ಕತೆ ಆಗಬೇಕಲ್ವಾ, ಅದು ಯಾವಾಗಲೂ ಇದ್ದಿದ್ದೇನೆ. ಸೊ ಜಾನ್ ಕಲುಹನ್ ಅನ್ನೋ ಒಂದು ವ್ಯಕ್ತಿ ಒಂದು ಸೈಂಟಿಸ್ಟ್, ರಿಸರ್ಚರ್ ಆತ. ಅವರು 1958ರಿಂದ 68 ತನಕ ಅಮೇರಿಕದಲ್ಲಿ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಏನು ಎಕ್ಸ್ಪೆರಿಮೆಂಟ್ ಅದು ಅಂತಂದರೆ, ಒಂದು 25-30 ಇಲಿಗಳನ್ನು ಒಂದು ಜಾಗದಲ್ಲಿ, ಅದಕ್ಕೆ ಅದು ಓಡಾಡೋದಕ್ಕೆ ಯಥೇಚ್ಛವಾಗಿ ಜಾಗ ಇರಬೇಕು, ಆದರೆ ಹೊರಗೆ ಹೋಗೋಕ್ಕಾಗಲ್ಲ. ಒಂದು ಜಾಗವನ್ನು ರೂಪಿಸಿ ಅಲ್ಲಿ ಇಲಿಗಳನ್ನು ಬಿಟ್ಟು ಅದಕ್ಕೆ ಓಡಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗ, ಊಟ, ತಿಂಡಿ, ಮತ್ತು ಅದು ಯಥೇಚ್ಛವಾಗಿ ಇರೋದಕ್ಕೆ ಬೇಕಾದ ಎಲ್ಲ ನೀರು, ಕಂಫರ್ಟ್ಸ್, ಏನೇನು ಐಷಾರಾಮ ಇಲಿಗೆ, ನಮಗಲ್ಲ, ಇಲಿಗೆ ಏನೇನು ಐಷಾರಾಮ ಅಂತ ಅನಿಸುತ್ತೋ ಅದು ಎಲ್ಲವನ್ನೂ ಒದಗಿಸ್ತಾರೆ. ಅವಾಗ ಏನಾಗುತ್ತೆ ಹೇಳಿ, ಚಾಲೆಂಜಸ್ ಇರೋದಿಲ್ಲ. ಚಾಲೆಂಜಸ್ ಇಲ್ಲ ಅಂತಂದಾಗ ಕ್ರಮೇಣ ಇಲಿಗಳು ಓಡಾಟ ಕಮ್ಮಿ ಮಾಡುತ್ತೆ, ಆರಾಮಾಗಿ ತಿಂತಾನೆ ಇರ್ತವೆ, ನೀರು ಕುಡಿತಾನೆ ಇರ್ತವೆ, ಸಂತತಿ ಹೆಚ್ಚುತ್ತಾನೆ ಹೋಗುತ್ತೆ. ಕೊನೆಗೆ ಅದು 25-30 ಇಲಿಗೆ ಆರಾಮಾಗಿರುವಂಥ ಜಾಗದಲ್ಲಿ 300 ಆಯಿತು, 600 ಆಯಿತು, 900 ಆಯಿತು. ಆವಾಗ ಆ ಜಾಗ ಇಲ್ಲದೆ ಆಗೋಗುತ್ತೆ. ಮತ್ತು ಊಟವನ್ನು ಅದೇ ಥರ ಕೊಡ್ತಾ ಇರ್ತಾರೆ. ಆದರೂ ಜಾಸ್ತಿ ಜನ ಆದಾಗ ಅದು ಒಂದು ಕ್ರೋಧ ಬರುತ್ತೆ, ಕ್ರೌರ್ಯ ಬರುತ್ತೆ. ಕ್ಯಾನಿಬಾಲಿಸಮ್ ಅಂತಾರೆ, ಗೊತ್ತಾ? ಕ್ಯಾನಿಬಾಲಿಸಮ್ ಅಂದರೆ ಮನುಷ್ಯರನ್ನೇ ಮನುಷ್ಯರು ತಿನ್ನುವಂಥ ಒಂದು ದುಸ್ಥಿತಿ. ಹಾಗೆ ಇಲಿಗಳು ತಮ್ಮನ್ನೇ ತಾವು ತಿನ್ನುವಂಥ ಒಂದು ದುಸ್ಥಿತಿಗೆ ಬಂದ್ಬಿಡ್ತವೆ, ಕ್ರೌರ್ಯಕ್ಕೆ ಬಂದ್ಬಿಡ್ತವೆ. ಮತ್ತು ಒಂದನ್ನೊಂದು ಡಾಮಿನೆನ್ಸ್ ಅಂದರೆ ನಾನೇ ಜೋರು, ಪೌರುಷ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದನ್ನೊಂದು ಸಾಯಿಸೋಕ್ಕೆ ಶುರು ಮಾಡ್ತವೆ. ಹೆಣ್ಣಿಲಿಗಳು ಜಗಳಾಡೋಕ್ಕೆ ಶುರು ಮಾಡ್ತವೆ. ಮತ್ತು ಹುಟ್ಟಿದ ಯಾವುದೇ ಇಲಿ ಮರಿ ಬದುಕೋದೇ ಇಲ್ಲ, ಎಲ್ಲ ಹಾಗೆ. ಯಾಕೆಂದರೆ ಚಾಲೆಂಜೇ ಇಲ್ಲದೆ ಹುಟ್ಟಿದಂಥ ಮಕ್ಕಳು ಅಲ್ಲ, ಎಲ್ಲ ಸತ್ತು ಹೋಗ್ತವೆ. ಕೊನೆಗೆ ಆ ಇಲಿಗಳು ಒಂದನ್ನೊಂದು ನೋಡೋದು ಇಲ್ಲ, ಒಂದು ಸ್ನೇಹ ಇಲ್ಲ, ಒಂದು ಪ್ರೀತಿ ಇಲ್ಲ, ಸಂತತಿ ಕೂಡ ಬೆಳೆಯೋದಿಲ್ಲ. ಆ ಸಂತತಿ ಆದರೂ ಅದು ಉಳಿಯೋದಿಲ್ಲ. ಹೀಗಾಗೋಗುತ್ತೆ. ನಾವು ಕೂಡ ಎಲ್ಲ ಇದೆ ಅಂತ ಹೇಳಿ ನಾವು ಏನನ್ನೂ ಮಾಡದೆ, ಏನನ್ನೂ ಅರಸ್ತೆ ಜೀವನದಲ್ಲಿ ಹಾಗೇ ಇದ್ದುಬಿಟ್ರೆ, ಒಂದು ಶಾಂತಿ, ಸ್ಥಿತಪ್ರಜ್ಞತ್ವ ಒಂದು ಕಡೆ, ಎಲ್ಲ ಫ್ರೀಯಾಗಿ ಬರ್ತಾ ಇದೆ ಅಂತ ಹಾಗೇ ನಿಂತುಬಿಟ್ರೆ ನಾವು ಈ ಇಲಿಗಳ ಸಂತತಿ ಥರ ಆಗೋಗ್ತೀವಿ ಅಲ್ವಾ? ಹಾಗಾಗಬಾರ್ದು. ನಾನು ಈ ಮುಂಚೆ ನಿಮಗೆ ಒಂದು ಸರ್ತಿ ಆಗಲೇ ನಾನು ECC ಇವಾಲ್ವಿಂಗ್ ಕಾಸ್ಮಿಕ್ ಕಮ್ಯೂನಿಯನ್ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೆ. ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀವಿ. ಸೊ ಆ ಒಂದು ವಿಡಿಯೋ ಜೊತೆಯಲ್ಲಿ ಈಗ ಅದರ ಜೊತೆ ಇನ್ನೊಂದು ವಿಷಯವನ್ನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು. ಈ ದಿವೋಹಂ ಅನ್ನೋದು ಒಂದು, ಮತ್ತು ಮಂತ್ರ ಜಪಿಸೋದ್ರಿಂದ ಏನು ನಮಗೆ ಪ್ರಯೋಜನ ಇರುತ್ತೆ ಸ್ನೇಹಿತರೆ? ಮಂತ್ರ ಜಪಿಸೋದ್ರಿಂದ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ. ಜಪಿಸ್ತಾ ಜಪಿಸ್ತಾ ಅದು ಕೆಲವೊಂದು ವಿಷಯಗಳನ್ನು ಕ್ಲಿಯರ್ ಮಾಡ್ತಾ ಹೋಗುತ್ತೆ, ಸ್ಪಷ್ಟ ಮಾಡ್ತಾ ಹೋಗುತ್ತೆ. ಮತ್ತು ನಮಗೆ ಸ್ಟ್ರೆಸ್ ಇದ್ದರೆ, ನಮಗೆ ಒಂಥರ ಒಂದು ಸಮಸ್ಯೆ, ಗೌಜಿ ಗದ್ದಲವಿದ್ದರೆ ಮನಸ್ಸಿನಲ್ಲಿ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಮತ್ತು ಒಂದು ಫೋಕಸ್ ಅಂದರೆ ಒಂದು ವಿಷಯದ ಬಗ್ಗೆ ನಾವು ಗಮನವನ್ನು ಹರಿಸೋದಕ್ಕೆ ಅದು ಸಹಾಯವನ್ನು ಮಾಡುತ್ತೆ. ಮತ್ತು ಆಧ್ಯಾತ್ಮಿಕ ಒಲವನ್ನು, ಆಧ್ಯಾತ್ಮಿಕ ಏಳಿಗೆಯನ್ನು ಕೂಡ ರೂಪಿಸ್ಕೊಡುತ್ತೆ. ಯಾವುದೇ ರೀತಿಯ ಜಪ ತಪ ಇಂಥದ್ದೇ ಮಾಡಬೇಡಿ ಅಂತ ಎಲ್ಲೂ ಹೇಳ್ತಿಲ್ಲ. ನಿಮಗೆ ಬೇಕಾದ ಜಪಗಳನ್ನು ನೀವು ಮಾಡ್ಬೋದು. ದೇವರ ನಾಮ ಜಪ ಮಾಡ್ಬೋದು, ಓಂ ನಮಃ ಶಿವಾಯ ಜಪ ಮಾಡ್ಬೋದು, ಬರೀ ಓಂಕಾರದ ಜಪ ಮಾಡ್ಬೋದು. ಯಾವುದನ್ನು ಬೇಕಾದರೂ ಜಪ ಮಾಡಬೇಕಾದ್ರೆ ಮನಸ್ಸು ಶಾಂತವಾಗಿರಬೇಕು. ಮತ್ತು ನಿಮ್ಮೊಂದು ಲವಲವಿಕೆ ಅನ್ನೋದನ್ನು ಒಂದು ಪಕ್ಕಕ್ಕಿಟ್ಟು ಶಾಂತವಾಗಿ ಕೂತು ಮನಸ್ಸನ್ನು ಕೇಂದ್ರೀಕರಿಸಿ ಮಾಡಬೇಕು. ಸೊ ಇದರಿಂದ ಬೇಕಾದಷ್ಟು
ನಮಗೆ ಬೆನಿಫಿಟ್ಸ್ ಇರುತ್ತೆ. ಸೊ ಈಗ ನಾನು ಹೇಳ್ತಾ ಇರೋದು ಈ ECC ಇವಾಲ್ವಿಂಗ್ ಕಾಸ್ಮಿಕ್ ಕಮ್ಯೂನಿಯನ್ನಲ್ಲಿ ಬರುವಂಥ ಮ್ಯಾಜಿಕ್ ವಾಂಡ್ ಅನ್ನೋ ಒಂದು ವಿಷಯ. ಅಂದರೆ ಮ್ಯಾಜಿಕ್ ವಾಂಡ್ ಅಂದರೆ ನಿಮಗೆ ಗೊತ್ತು, ಮ್ಯಾಜಿಕ್ ಅಂತಂದಾಗ ಏನು ಬೇಕಾದರೂ ನಡಿಬೋದು ಅನ್ನೋ ಒಂದು ಶಕ್ತಿ ಈ ಒಂದು ಮ್ಯಾಜಿಕ್ ವಾಂಡಲ್ಲಿ ಇದೆ. ಇದು ಸುಮಾರು ಒಂದು 2.5 ವರ್ಷದಿಂದ ಸುಮಾರು ಅದರ ಬಗ್ಗೆ ರಿಸರ್ಚ್ ಮಾಡಿ, ನಾನು ಮಾತ್ರ ಅಲ್ಲ ಬೇಕಾದಷ್ಟು ಜನ ಇದರ ಒಂದು ಶಕ್ತಿಯನ್ನು ನನಗೆ ದೃಢೀಕರಿಸಿ ಹೇಳಿದ ಮೇಲೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಮಗೆ ಅದರ ಬಗ್ಗೆ ಗಮನ ಇಲ್ಲ ಅಂದಾಗ ನಾವು ಹೇಳಬಾರ್ದು ಅಲ್ವಾ. ಸೊ ತುಂಬ ಸಿಂಪಲ್, ಅದು ಇಷ್ಟೇ. ಇದು ಇಂಗ್ಲೀಷಲ್ಲಿದೆ, ದಯವಿಟ್ಟು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅಂತ ಕೇಳಬೇಡಿ. ಯಾಕೆಂದರೆ ಕೆಲವೊಬ್ಬರು ಎಲ್ಲೋ ಒಂದು ಕಡೆ ಹೇಳಿದ್ರಿ ಇಂಗ್ಲೀಷ್ ಪದಗಳು ಜಾಸ್ತಿ ಆಯಿತು ಏನು ನೀವು ಅಂತ ಹೇಳಿ. ನಾನು ಇಂಗ್ಲೀಷ್ ಪದಗಳನ್ನು ಬಳಸಿದ್ರು ನಿಮಗೆ ಅರ್ಥ ಆಗೋವಂಥ ಪದಗಳನ್ನೇ ಬಳಸಿರ್ತೀನಿ. ಇದನ್ನು ನಾನು ಹೇಳಿದ ಹಾಗೆ ಯಥಾವತ್ತಾಗಿ ಹಾಗೆ ನೀವು ರೆಕಾರ್ಡ್ ಮಾಡಿಕೊಂಡ್ರು ಸರಿ. ಈ ಮ್ಯಾಜಿಕ್ ವಾಂಡ್ ಹೀಗಿರುತ್ತೆ: ಆಲ್ ದ್ಯಾಟ್ ವಾಸ್, ಈಸ್, ವಿಲ್ ಬಿ, ಆಂಗರ್, ಬ್ಲೇಮ್, ಶೇಮ್, ಪೇಯ್ನ್, ಚೈನ್, ಟ್ರಾನ್ಸ್ಮ್ಯೂಟ್ ಟು ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಮತ್ತೆ ಹೇಳ್ತೀನಿ: ಆಲ್ ದ್ಯಾಟ್ ವಾಸ್, ಈಸ್, ವಿಲ್ ಬಿ, ಆಂಗರ್, ಬ್ಲೇಮ್, ಶೇಮ್, ಪೇಯ್ನ್, ಚೈನ್, ಟ್ರಾನ್ಸ್ಮ್ಯೂಟ್ ಟು ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಈಗ ಫಾಸ್ಟಾಗಿ 1-2 ಸತಿ ಹೇಳ್ತೀನಿ ನೋಡಿ. ಆಲ್ ದಟ್ ವಾಸ್, ಈಸ್, ವಿಲ್ ಬಿ, ಆಂಗರ್, ಬ್ಲೇಮ್, ಶೇಮ್, ಪೇಯ್ನ್, ಚೈನ್, ಟ್ರಾನ್ಸ್ಮ್ಯೂಟ್ ಟು ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಆಲ್ ದಟ್ ವಾಸ್, ಈಸ್, ವಿಲ್ ಬಿ, ಆಂಗರ್, ಬ್ಲೇಮ್, ಶೇಮ್, ಪೇಯ್ನ್, ಚೈನ್, ಟ್ರಾನ್ಸ್ಮ್ಯೂಟ್ ಟು ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಇದನ್ನು ನೀವು ಹೇಳ್ತಾ ಹೋಗಿ. ಯಾವ ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲಿ ಬಳಸಿದ್ರು ಮ್ಯಾಜಿಕ್ ವಾಂಡ್ ಅಂತ ಹೇಳಿದೆ. ಮ್ಯಾಜಿಕ್ ವಾಂಡ್ ಅಂದರೆ ಮ್ಯಾಜಿಕ್ ಮಾಡುವಂಥ ಆ ವ್ಯಕ್ತಿ ಕೈಯಲ್ಲಿ ಒಂದು ಕೋಲ್ ಇರುತ್ತೆ ನೋಡಿ, ಅದನ್ನು ವಾಂಡ್ ಅಂತ ಹೇಳ್ತಾರೆ, ಮ್ಯಾಜಿಕ್ ವಾಂಡ್. ಆತ ಹೀಗಂದಾಗ ಅಲ್ಲಿ ಮ್ಯಾಜಿಕ್ ಸೃಷ್ಟಿಯಾಗತ್ತೆ. ಇಲ್ಲಿ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದು ದೈಹಿಕ ಕಷ್ಟ ಬಂದಾಗ, ತಲೆನೋವಿರ್ಬೋದು, ನೆಗಡಿ ಕೆಮ್ಮಿರ್ಬೋದು, ಈ ಮ್ಯಾಜಿಕ್ ವಾಂಡನ್ನು ಹೇಳ್ಕೊಳ್ಳಿ. ನೀವೇನು ಹೇಳಿದೆ ಬರೀ ಇದನ್ನು ಚಾಂಟ್ ಮಾಡ್ತಾ ಇದ್ರು ನಿಮ್ಮ ದೇಹದಲ್ಲಿ ಕಣಗಳಲ್ಲಿ ಬದಲಾವಣೆ ಕಾಣಿಸುತ್ತೆ. ನಿಮಗೆ ಮಾನಸಿಕವಾಗಿ ಒಂದು ಒತ್ತಡ ಇತ್ತು ಅಂತಂದರೆ, ಸ್ಟ್ರೆಸ್ ಇತ್ತು, ಏನೋ ಒಂದು ಭಾರ ಇತ್ತು ಅಂದಾಗ ಇದನ್ನು ಚಾಂಟ್ ಮಾಡ್ತಾ ಹೋದಾಗ ನಿಮ್ಮ ಮನಸ್ಸು ಪ್ರಫುಲ್ಲವಾಗತ್ತೆ, ಶಾಂತವಾಗತ್ತೆ, ಮತ್ತು ನಿಮಗೆ ಒಂದು ಸ್ಪಷ್ಟನೆ ಕೂಡ ಬರುತ್ತೆ. ಮತ್ತು ನಿಮಗೆ ಹಣಕಾಸಿನ ವಿಷಯದಲ್ಲಿದ್ದಾಗಲೂ ಇದನ್ನು ತುಂಬ ಸತಿ ಚಾಂಟ್ ಮಾಡ್ತಾ ಹೋಗಿ. ಅದು ನೀವು ಇಂಟೆನ್ಷನ್ ಸೆಟ್ ಮಾಡಿ ಚಾಂಟ್ ಮಾಡಿದ್ರೆ ಅದು ಇನ್ನೂ ಶಕ್ತಿಯುತವಾಗಿರುತ್ತೆ. ಸುಮ್ಮನೆ ಚಾಂಟ್ ಮಾಡ್ತಾಯಿದ್ರು ತುಂಬ ಸಲೀಸಾಗಿ ನಿಮಗೆ ಕೆಲಸಗಳು ಸಾಗಲಿಕ್ಕೆ ಶುರುವಾಗತ್ತೆ, ಮತ್ತು ಸುಮಾರು ವಿಷಯಗಳಲ್ಲಿ ನಿಮಗೆ ಸ್ಪಷ್ಟನೆ ಸಿಗತ್ತೆ, ಮತ್ತು ನಿರಾಯಾಸವಾಗಿ ಹೂವಿನ ಹಾರ ಎತ್ತಿದ ಹಾಗೆ ಅಂತ ಹೇಳ್ತಾರಲ್ವ, ಆ ಥರ ನಿಮಗೆ ಚೇಂಜಸ್ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗತ್ತೆ. ಇದನ್ನು ನಾನು ನನ್ನ ಹಿಂದೆ ಹಾಕಿದಂಥ ಒಂದು ವಿಡಿಯೋನಲ್ಲಿ ಮುದ್ರೆಗಳನ್ನು ಕೊಟ್ಟಿದ್ದೆ. ಆ ಮುದ್ರೆಗಳ ಜೊತೆ ಇದನ್ನು ಬಳಸಿದ್ರೂ ತುಂಬ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಪೂಜೆ ಮಾಡೋದು ಒಂದು, ಮಂತ್ರ ಹೇಳ್ಕೊಳ್ತಾ ಪೂಜೆ ಮಾಡೋದು ಒಂದು, ಮಂತ್ರ ಹೇಳ್ಕೊಳ್ಳೋದು ಒಂದು, ಜೊತೆಗೆ ಪೂಜೆ ಮಾಡೋದು ಇನ್ನೊಂದಲ್ವಾ. ಹಾಗೆ ಮಾಡಿದ್ರು ನಡೆಯುತ್ತೆ. ನೀವು ಕೇಳ್ಬೋದು ಇದನ್ನು ಯಾಕೆ ನಾವು ಹೇಳ್ಬೋದು, ನಾವು ನಮ್ಮ ಗೊತ್ತಿರೋಂಥ ಮಂತ್ರ. ಅದಕ್ಕೆ ನಾನು ಶುರುವಿನಲ್ಲಿ ಹೇಳಿದೆ, ನೀವು ಯಾವುದು ಬೇಕೋ ಹೇಳಿ. ಇದು ಎಲ್ಲೋ ಒಂದು ಕಡೆ ಒಂದು ಶಕ್ತಿ ಇದರಲ್ಲಿ ಇರುವಂಥ ಒಂದು ಸ್ಪಿನ್ನಿಂಗ್ ಎನರ್ಜಿ ಅಂತ ಹೇಳ್ತೀವಿ, ಸದ್ಯಕ್ಕೆ ತುಂಬ ಇದೆ. ಸೊ ಅದನ್ನು ಬಳಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೀವು ಬಳಸ್ಕೊಂಡ್ರೂ ಸರಿ, ಬಳಸ್ಕೊಳ್ದೇ ಇದ್ರೂ ಸರಿ, ನನಗೆ ಅದರಿಂದ ಯಾವುದು ಲಾಸ್ ಅಥವಾ ಬೆನಿಫಿಟ್ ಇಲ್ಲ. ನಿಮಗೆ ಬೆನಿಫಿಟ್ ಅಥವಾ ಲಾಸ್ ನೀವು ಚೂಸ್ ಮಾಡೋದ್ರ ಮೇಲೆ. ಸೊ ಸುಮ್ಮನೆ ನಿಮಗೆ ಮತ್ತೊಮ್ಮೆ ಆ ಮುದ್ರೆಗಳನ್ನು ವೇಗದಲ್ಲಿ ತೋರಿಸ್ತೀನಿ. ಇನ್ಫಿನಿ ಮುದ್ರಾ ಅಂತ ಹೇಳ್ಬೋದು. ಈ ಹೆಬ್ಬೆರಳುಗಳನ್ನು ಮತ್ತು ತೋರು ಬೆರಳನ್ನು ಹೀಗೆ ಒಂದರೊಳಗೊಂದು ಬೆಸ್ತು, ಬಾಕಿ ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸಿ ಹೀಗೆ ಅನಾಹತ ಚಕ್ರದ ಹತ್ರ ಹಿಡ್ಕೊಳ್ಳೋದು ಇನ್ಫಿನಿಟಿ ಮುದ್ರಾ. ಮತ್ತು ಬೇಸಿಕ್ ಅಪಿರ ಮುದ್ರಾ ಅನ್ನೋದನ್ನು ಹೀಗೆ ಬೆರಳುಗಳನ್ನು ಹೆಣೆದು ನೋಡಿ, ಹೀಗೆ ಬೆರಳುಗಳನ್ನು ಹೆಣೆದು ಹೆಬ್ಬೆರಳು ಕಿರುಬೆರಳನ್ನು ಜೋಡಿಸಿ ಇದನ್ನು ಹೊಕ್ಕಳ ಬಳಿ ನಾಭಿ ಹತ್ರ ಹಿಡಿಯೋದು ಬೇಸಿಕ್ ಪಿರಮುದ್ರಾ. ಮತ್ತು ಮಹಾಪಿರಮುದ್ರಾ ಅಥವಾ ಗ್ರೇಟರ್ ಪಿರಮುದ್ರಾ ಅಂತಂದಾಗ ಹೆಬ್ಬೆರಳ ಮೇಲೆ ಹೆಬ್ಬೆರಳು, ಮತ್ತು ಬಲಗೈ ಮೇಲೆ ಎಡಗೈ ಮೇಲೆ ಅದು ಪರವಾಗಿಲ್ಲ, ಯಾವ ಕೈ ಆದರೂ ಸರಿ, ಮತ್ತು ಕಿರುಬೆರಳಿನ ಮೇಲೆ ಕಿರುಬೆರಳನ್ನು ಜೋಡಿಸಿ ಬಾಕಿ 3 ಬೆರಳುಗಳನ್ನು, ಈ ಮಧ್ಯದ ಬೆರಳನ್ನು ಫಸ್ಟ್ ಜೋಡಿಸಿ ಆಮೇಲೆ ಈ 3 ಬೆರಳನ್ನು ಹೀಗೆ ಜೋಡಿಸಿ ಇದನ್ನು ಅನಾಹತದ ಹತ್ರ ಹೀಗೆ ಬೇಕಾದ್ರೆ ಹಿಡ್ಕೋಬೋದು ಅಥವಾ ಹೀಗೆ ಬೇಕಾದರೆ ಇಟ್ಕೋಬೋದು. ಈ 3 ಮುದ್ರೆಗಳನ್ನು ಹಿಡಿದಾಗ ನೀವು ಈ ಮ್ಯಾಜಿಕ್ ವಾಂಡ್ ಆಲ್ ದಟ್ ವಾಸ್, ಈಸ್, ವಿಲ್ ಬಿ, ಆಂಗರ್, ಬ್ಲೇಮ್, ಶೇಮ್, ಪೇಯ್ನ್, ಚೈನ್, ಟ್ರಾನ್ಸ್ಮ್ಯೂಟ್ ಟು ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಅಂತ ಚಾಂಟ್ ಮಾಡಿದಾಗ ಅದರ ಒಂದು ಶಕ್ತಿ ಅದ್ಭುತವಾಗಿ, ಅಮೋಘವಾಗಿ, ಅಗೋಚರವಾಗಿ ನಿಮಗೆ ಸಿಗತ್ತೆ. ಮತ್ತು ಇದೆಲ್ಲದರ ಜೊತೆ ನಿಮಗೆ ಇದರ ಬಗ್ಗೆ ಇನ್ನೂ ಆಳವಾಗಿ ಹೋಗಬೇಕು, ಇನ್ನೂ ತಿಳ್ಕೋಬೇಕು, ನಿಮ್ಮ ಜೀವನದಲ್ಲಿ ಎಲ್ಲ ವಿಷಯ ಹೀಗೆ ನೀವು ನಡೆಸ್ಕೊಳ್ತಾ ಹೋಗಬೇಕು ಅಂದರೆ ECC ವಿಡಿಯೋನ ಮತ್ತೊಮ್ಮೆ ನೋಡಿ, ಮತ್ತು ಇವಾಲ್ವಿಂಗ್ ಕಾಸ್ಮಿಕ್ ಕಮ್ಯೂನಿಯನ್
ಮಾಡಿಸ್ಕೊಳ್ಳಿ ಒಂದ್ಸತಿ ಸೆಂಟರ್ಗೆ ಬಂದು, ಮತ್ತು ಆ ಕ್ಲಾಸನ್ನು ಕೂಡ ಮಾಡಿ. ನಂತರ ಅಂದರೆ ಇವಾಗ ಒಂದು ಮಸಾಲೆ ದೋಸೆ ತಿಂದೇನೇ ಇರೋರಿಗೆ ಮಸಾಲೆ ದೋಸೆ ಇಲ್ಲಿ ಹಿಂಗಿರುತ್ತೆ ಅಲ್ಲಿ ಹಿಂಗಿರುತ್ತೆ ಅಂದರೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಅದು ತಿಂದು ನೋಡಿದಾಗಷ್ಟೇ, ಮಸಾಲೆ ದೋಸೆ ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ತಿಂದು ನೋಡಿದಾಗ ಅಷ್ಟೇ ಅದರ ರುಚಿ, ಅದರ ಸೊಗಸು ಗೊತ್ತಾಗೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ದಿವೋಹಂ ಸ್ನೇಹಿತರೆ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.